ನೋಡ್ರಿ ಇಲ್ಲಿ ಬಂಧುಗಳೇ, ನಾನು ಇವತ್ತು ಮಜ್ಜಿಗೆ ಹುಳಿ ಮಾಡ್ತೀನಿ ರೀ. ಅದಕ್ಕೆ ಇವು ಜೋಳದ ರವೆ ರೀ. ಇದು ಜೋಳ ಸಣ್ಣಗೆ ರವೆ ಹಾಕ್ಸ್ಕೊಂಡಿರ್ತೈತಲ್ಲ ಅದು ರವೆ. ಇದು ಸಂಗಟಿನೂ ಮಾಡ್ತಾರೆ. ಇದನ್ನು ನಾನು ಇವತ್ತು ಮಜ್ಜಿಗೆ ಹುಳಿ ಮಾಡ್ತೀನಿ ರೀ. ಅದಕ್ಕೆ ನೀರು ಹಾಕ್ಕೊಂಡು ಎಲ್ಲ ಮೇಲೆದು ತಗೊಟ್ಟಿ ಹೋಗೋಂಗೆ ಹಿಂಗೆ ಪೂರ್ತಿ ಕಲಿಸ್ಕೋಬೇಕು ರೀ. ಮೇಲೆಲ್ಲ ರವದಿ ಬರ್ತೈತಿ, ತೌಡಂಥದ್ದೆಲ್ಲ ಬರ್ತೈತಿ. ಅದನ್ನ ಬಸಿಬೇಕು ನೋಡ್ರಿ. ಸಣ್ಣಂದಿದು ಸಣ್ಣ ಸಿಪ್ಪಿ ಬರ್ತೈತೆ ರೀ. ಇನ್ನೆಲ್ಲ ಬಸ್ತಿಟ್ಕೋಬೇಕು ನೋಡ್ರಿ. ನಾನು ನೀರು 2 ಸರಿ ನೀರು ಹಾಕಿ ಅದನ್ನು ಬಸ್ತಿಟ್ಕೊಂಡು ಮೇಲೆ ಇದೆಲ್ಲ ತಗೊಟ್ಟಿ ಹೋಗಂಗೆ ಸಿಪ್ಪಿ ಹೋಗಂಗೆ. ಅದಕ್ಕೆ 1 ಗ್ಲಾಸ್ ಮಜ್ಜಿಗೆ ತೊಗೊತೀನಿ ರೀ ನಾನು. ಈಗ ಇದನ್ನು ಇದ್ರೊಳಗೆ ಹಾಕಿ ನೆನೆ ಇಡ್ಬೇಕು ರೀ 1 ದಿವಸ ರಾತ್ರಿ. ಇದಕ್ಕೆ ಹುಳಿ ಮಜ್ಜಿಗೆನೂ ಅಂತಾರೆ. ಮತ್ತು ಬೇಸಿಗೆ ಕಾಲಕ್ಕೆ ಹಿಂದಿನ ಕಾಲ ಮಾಡ್ಕೊಂತಿದ್ರು, ಈಗ ಯಾರು ಮಾಡೋದು ಬಿಟ್ಟಾರ. ನಾನು ನಮ್ಮ ಮನ್ಯಾಗ ನಮ್ಮಮ್ಮ ಹೇಳಿಲ್ಲ ಮಾಡಂತಂದೇಳಿ ಹಿಂಗಾಗಿ ಮಾಡಾಕತ್ತೀನಿ ರೀ. ಹೊಸ ರೆಸಿಪಿ ರೀ, ಹಳೇದ ರೀ, ಹೊಸ ಸ್ಟೈಲಾಗಿ ಮಾಡಾಕತ್ತೀನಿ ನಾನು. ನೋಡಿರಿ, ಹಿಂಗೆ ಮಜ್ಜಿಗೆ ಹಾಕಿ ಪೂರ್ತಿ ನೆನೆ ಬಿಡ್ಬೇಕು ರೀ. ಅದನ್ನು ನೆನೆ ಬಿಟ್ಟ ಮೇಲೆ ಬೆಳಗ್ಗೆ ಎದ್ದು ಮಾಡ್ಬೇಕು ರೀ. ನಾನು ಹಂಗಾಗಿ ರಾತ್ರಿ ನೆನೆಸಿಡಾಕತ್ತೀನಿ ರೀ ಅದನ್ನೀಗ. ಇದು ನೆನ್ಕೊಲ್ರಿ, ಇದು ಬೆಳಗ್ಗೆ ಎದ್ದು ಮಾಡೋಣಂತ. ನೋಡಿರಿ, ನಾನು ನಿನ್ನೆ ಮಜ್ಜಿಗೆ ನೆನೆ ಇಟ್ಟಿದ್ದಿಲ್ಲ ರೀ. ಇದನ್ನು ಮಜ್ಜಿಗೆ ಹುಳಿ ಮಾಡೋಕೆ ನೋಡ್ರಿ ಎಲ್ಲ ನೆಂದೈತೆ ರವೆ. ಮಜ್ಜಿಗೆ ಎಲ್ಲ ನೀರು ಹಂಗೈತೆ ನೋಡ್ರಿ. ಈಗ ನಾನು ಇದನ್ನು ಒಂಚೂರು ನೀರು ಹಾಕಿನಿ ರೀ ದಬ್ರ್ಯಾಗ. ಇದನ್ನ ಕಾಯಕ್ಕೆ ಇಡ್ತೇನೆ ರೀ. ಅದು ಕಾದ ತಕ್ಷಣ ಈಗ ಇದನ್ನು ರವೆ ಹಾಕಿ ಮಜ್ಜಿಗೆ ಹುಳಿ ಮಾಡ್ತೇನೆ ರೀ. ನೋಡ್ರಿ, ಈಗ ನೀರು ಕಾದೈತಿ. ಅದಕ್ಕೆ ಇದು ಮಜ್ಜಿಗೆ ನೆನೆಸಿಟ್ಟಿದ್ದು ರವಾನ ಅದಕ್ಕೆ ಹಾಕ್ಕೊತೇನೆ ನೋಡ್ರಿ. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಅದು ಮಜ್ಜಿಗೆನ ಹಾಕ್ಬೇಕ್ರಿ ಅದ್ರೊಳಗೆ. ಒಂದು ಸ್ವಲ್ಪ ನೀರು ಹಾಕಿ ಹಾಕೋದು. ಇದನ್ನ ಒಟ್ಟು ಬಿಡ್ದಂತ ಹಿಂಗೆ ಕೈ ಆಡ್ಸ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ಗಂಟು ಹಾಕ್ತಿರ್ತೈತಿ ರೀ ಅದು. ಅದು ನೋಡ್ರಿ, ಅಲ್ಲೇ ಆಲ್ರೆಡಿ ತಳಕ್ಕೆ ಹಿಡಿಯಾಗತೈತಿ ನೋಡ್ರಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ನಾನು. ದಬ್ರಿ ನೆಂದಿರ್ತೈತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಕುದಿಬೇಕ್ರಿ ಅದು. ಆದರೆ ಮೇನ್ ಇನ್ನೊಂದಂದ್ರೆ ಇದಕ್ಕೆ ಒಟ್ಟು ಉಪ್ಪು ಹಾಕಂಗಿಲ್ಲ ರೀ. ಸಂಗಟಿಗೆ ಅದ್ರ ಉಪ್ಪು ಹಾಕ್ತೀವಿ, ಇದಕ್ಕೆ ಹುಳಿ ಮಜ್ಜಿಗೆ ಅಂತಾರೆ. ಹಂಗಾಗಿ ಹುಳಿ ಮಜ್ಜಿಗೆ ಒಳಗೆ ಇದ್ರ ನೀರೊಳಗೆ ಕುದಿಸ್ಬೇಕು. ಇದನ್ನು ಸಪ್ಪಂದ ಕುದಿಸ್ಬೇಕು. ನೋಡ್ರಿ, ಇಲ್ಲಿ ಎಲ್ಲ ನೀರು ಹೋಗತ್ತಿತ್ತಲ್ಲೇ ಕುದಿ ಬಂದೈತೆ ಅದು. ನೋಡ್ರಿ ಎಷ್ಟು ಗಟ್ಟಿಯಾಗೈತಿ. ಒಟ್ಟು ಕೈ ಬಿಡ್ಲಾರ್ದಂತ ಹಿಂಗೆ ಕೈ ಆಡಿಸ್ಕೊಂತಿತ್ತಂದ್ರೆ ಗಂಟು ಆಗಿಲ್ಲ. ಅದು ಕೈ ಬಿಟ್ಟರೆ ಮತ್ತು ಗಂಟು ಆಗಿಬಿಡ್ತೈತಿ. ಮುದ್ದೆ ಎಲ್ಲ ತಳ ಹಿಡಿದ್ಬಿಡ್ತೈತಿ. ನೋಡ್ರಿ ಎಷ್ಟು ಮಿದು ಆಕೈತೆ ಅಂದ್ರೆ ಇದು ಒಟ್ಟಿಗೆ ಊಟ ಮಾಡೋಕೆ ಇಷ್ಟು ಇದಾಗತ್ತೆ ನೋಡ್ರಿ. ಈಗೆಲ್ಲ ಪೂರ್ತಿ ಕುದೀತದ. ಈಗ ಅದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿ ಸ್ವಲ್ಪ ಒಂದು 5 ನಿಮಿಷ ಹಳ್ಳಿ ಬಿಡ್ತೀನಿ ರೀ. ಈಗ ಹುಳಿ ಮಜ್ಜಿಗೆ ಹಳ್ಳೈತಿ. ಈಗ ನಾನು ಕೆಳಗೆ ಇಳ್ಕೊಂಡೀನಿ. ಈಗ ಊಟ ಮಾಡೋಕೆ ರೆಡಿ ಆಗೈತೆ ನೋಡ್ರಿ. ಇದು ಮಧ್ಯಾಹ್ನದಾಗ ಬಿಸಿಲು ಜಾಸ್ತಿ ಇರ್ತೈತಲ್ಲ ರೀ. ಇದ್ರೊಳಗೆ ಸ್ವಲ್ಪ ಮೊಸರು ಹಾಕೊಂಡ್ಬಿಟ್ರೆ ಇದು ಭಾರಿ ಮಸ್ತ್ ಆಗತ್ತೆ ರೀ ಊಟ ಮಾಡೋಕೆ. ಅಂದ್ರೆ BP ಇದ್ದವ್ರಿಗೆ, ಉಪ್ಪು ತಿನ್ನಲಾರ್ದವ್ರಿಗೆ ರೀ, ಮತ್ತು ಶುಗರ್ ಪೇಷಂಟ್ ಅಂಥವ್ರಿಗೆಲ್ಲ ಮಾಡಿಕೊಡ್ಬೋದು ನೋಡ್ರಿ. ಅದಕ್ಕೇನು ಬೇರೆ ಬೇರೆ ಐಟಮ್ ಏನೋ ಬೇಕಾಗಿಲ್ಲ ಹಾಕಕ್ಕೆ. ಜೋಳದ ರವೆ ಮಜ್ಜಿಗೆ ಇದ್ರೆ 1 ಗ್ಲಾಸ್ ಮಜ್ಜಿಗೆ ಇದ್ರೆ ಸಾಕ್ರಿ. ಊಟದ ಅಂಬ್ಲಿ ಅಂತಾರೆ, ಇದಕ್ಕೆ ಅಂಬ್ಲಿನ ಅಂತಾರೆ, ನುಚ್ಚುನು ಅಂತಾರೆ, ಹುಳಿ ಮಜ್ಜಿಗೆನೂ ಅಂತಾರೆ. ನಾವು ಹೆಂಗೆ ಕರ್ಕೊಂಡು ಬರ್ತಿರ್ತಾರೆ ಹಳ್ಳ್ಯಾಗ ಹಂಗೆ ಕರಿತಿರ್ತಾರೆ. ನಾವು ಇದಕ್ಕೆ ಹುಳಿ ಮಜ್ಜಿಗೆ ಅಂತೀವಿ ನೋಡ್ರಿ. ಹೆಂಗಾಗೈತಿ, ಸೂಪರ್ ಆಗೈತ್ರಿ. ಎಷ್ಟು ಮಿದುವಾಗೈತೆ ನೋಡ್ರಿ. ಅದೇ ರವೆ ಎಲ್ಲ ಕುದ್ದಿರ್ತೈತಲ್ರಿ, ನೆಂದಿರ್ತೈತಲ್ಲ, ಈ ಅದಕ್ಕೆ ಬಂದಿರ್ತೈತೆ ನೋಡ್ರಿ. ನಾನೀಗ ನೀಡಿ ಊಟಕ್ಕೆ ಕೊಡ್ತೀನಿ ರೀ ನಮ್ಮಮ್ಮಗೆ. ಮನೆ ಸುಟ್ಟು ಮಾಡಂದಿಲ್ಲ ರೀ, ನಾನು ಮಾಡಿದ್ದಿಲ್ಲ ನೋಡ್ರಿ. ಮಕ್ಳಿಗೆ ತಿನ್ಸಾಕನ ಇದು ಹೊಟ್ಟೆ ತುಂಬ್ತೈತ್ರಿ. ನೋಡ್ರಿ, ಕಿರಿಕಿರಿ ಏನು ಮಾಡೋಂಗಿಲ್ಲ. ಯಾಕಂದ್ರೆ ನುಚ್ಚಿನಾಗ ಮಜ್ಜಿಗೆ ನೆಂದಿರ್ತೈತಲ್ರಿ, ಏನು ನೆಗಡಿ ಪಗಡಿ ಏನು ಅಂಥದ್ದೆಲ್ಲ ಏನು ಆಗಂಗಿಲ್ಲ. ಸ್ವಲ್ಪ ಹುಳಿ ಮೇಲಿದ್ದು ಬಸ್ಬಿಟ್ಟಿರ್ತೀವಲ್ಲ, ಮಕ್ಳಿಗೆ ತಿನ್ಸಕ್ಕೆ ಏನು ಅಡ್ಡಿ ಇಲ್ಲ ರೀ. ಭಾರಿ ಸೂಪರ್ ಇರ್ತೈತೆ ರೀ. ನೋಡಿರಿ, ಇಷ್ಟ ಆದ್ರೆ ಟ್ರೈ ಮಾಡಿ ನೋಡಿರಿ.
ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.